Hello, welcome back to the channel. So in this video, I shall start with electrode and electrode potential. So first, electrode andre enu, that we shall try to understand. See here, you can see a electrode setup. So this is simple copper electrode. So ಇಲ್ಲಿ ಏನು ಮಾಡಿದಾನೆ ಅಂತ ಹೇಳಿದ್ರೆ a copper rod is taken, and this copper rod, it is dipped in the solution of copper 2 plus ions. So this setup, any metal in its native state, say solid metal ತಗೊಂಡು, so if you dip it in its own ions, that setup it can be called as, see this setup it can be called as a copper electrode. Now this copper electrode, it will have some capacity. So exactly our capacity ಹೇಗೆ ಡೆವಲಪ್ ಆಗುತ್ತೆ and what exactly is the definition of electrode potential, let's not bother. ನಮಗೆ ಇಲ್ಲಿ ಮೇನ್ಲಿ ಬೇಕಾಗೋದೇನು ಅಂತ ಹೇಳಿದ್ರೆ ಇದು ದಿಸ್ electrode potential ಅಂದರೆ ಏನು, ಅದರದ್ದು ಮೀನಿಂಗ್ ಗೊತ್ತಾಗೋದು ಇಟ್ಸ್ ಇಂಪಾರ್ಟೆಂಟ್. ಸೊ ನಾವು ದಿಸ್ ಕಾಪರ್ electrode, it has power, right? So it has power to either accept electrons or to release electrons. ಈ ಒಂದು electrode setup ಏನಿದೆ, ನೀವು ಅದನ್ನು ಬೇರೆ ಒಂದು electrodeಗೆ ಕನೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಆ electrodeಯಿಂದ ಇದು ಏನು ಮಾಡಬಹುದು, ಈ electrode ಕಾಪರ್ electrode ಏನು ಮಾಡಬಹುದು ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸನ್ನು ಎಕ್ಸೆಪ್ಟ್ ಮಾಡಬಹುದು. It has that potential. So that potential or that power of an electrode to accept electrons can itself be called as electrode potential ಅಂತ ಕರೀಲಿಕ್ಕೆ ಬರುತ್ತೆ. ಅಫ್ಕೋರ್ಸ್ ಇಲ್ಲಿ ನಾವು ಎರಡೂ ಮಾತಾಡ್ಬೋದು, ಏನು ಅಂತ ಹೇಳಿದ್ರೆ ಪವರ್ ಆಫ್ ಆನ್ electrode to accept electrons or to release electrons, ಎರಡೂ ಮಾತಾಡ್ಬೋದು. ಬಟ್ ಆಲ್ವೇಸ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ ದಿಸ್ electrode potential, it will be talked in terms of reduction potential. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಅಂದರೆ ಟೆಂಡೆನ್ಸಿ ಆಫ್ ದಿಸ್ electrode ಟು ಎಕ್ಸೆಪ್ಟ್ ಇಲೆಕ್ಟ್ರಾನ್ಸ್, ಇದರದ್ದು ಎಲೆಕ್ಟ್ರಾನ್ಸ್ ಎಕ್ಸೆಪ್ಟ್ ಮಾಡುವಂಥ ಟೆಂಡೆನ್ಸಿಯನ್ನೇ ನಾವು ಮಾತಾಡ್ತೇವೆ. ಸೊ ದೇರ್ ಫೋರ್ ಆಲ್ವೇಸ್ ಇಫ್ ಐ ಸೇ electrode potential, ಇಟ್ ಸಿಂಪ್ಲಿ ಮೀನ್ಸ್ ದಟ್ ಇಟ್ ಇಸ್ ಇಟ್ಸ್ ರಿಡಕ್ಷನ್ ಪೊಟೆನ್ಷಿಯಲ್, ರೈಟ್? ಸೊ ಅದಕ್ಕೆ ಎಷ್ಟು ಕೆಪಬಿಲಿಟಿ ಇದೆ ಟು ಎಕ್ಸೆಪ್ಟ್ ಇಲೆಕ್ಟ್ರಾನ್ಸ್, ಅದಕ್ಕೆ ಎಷ್ಟು ಕೆಪಬಿಲಿಟಿ ಇದೆ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತೀವಿ. ಸೊ ದ್ಯಾಟ್ ಇಟ್ ಸೆಲ್ಫ್ ಕ್ಯಾನ್ ಬಿ ಕಾಲ್ಡ್ ಆಸ್ electrode potential. ಆ್ಯಂಡ್ ಆಲ್ವೇಸ್ ಇಫ್ ಇಟ್ ಇಸ್ ಜಸ್ಟ್ ಸೆಟ್ ದಟ್ ಇಟ್ ಇಸ್ electrode potential, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಟ್ಸ್ ರಿಡಕ್ಷನ್ ಪೊಟೆನ್ಷಿಯಲ್, ಟೆಂಡೆನ್ಸಿ ಟು ಎಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ದಟ್ ಈಸ್ ಅಂಡರ್ಸ್ಟುಡ್. ನಾವು ನೆಕ್ಸ್ಟ್ ಥಿಂಗ್, ಸೊ ದಿಸ್ electrode potential ಏನಿದೆ, ಇಟ್ ವಿಲ್ ಬಿ ಅ ವ್ಯಾಲ್ಯೂ ಒಂದು ಇಂಡಿಕೇಟ್ ಮಾಡಲಿಕ್ಕೆ ಇನ್ ಕಂಪ್ಯಾರಿಸನ್ ವಿತ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಒಂದು ವ್ಯಾಲ್ಯೂ ಕೊಡ್ತೇವೆ. ದಟ್ ವಿ ಶಲ್, ಅದು ಹೇಗೆ ಮೆಷರ್ ಮಾಡ್ತೇವೆ, ವಿ ಶಲ್ ಸಿ ದ್ಯಾಟ್. ಬಟ್ ಬಿಫೋರ್ ದ್ಯಾಟ್, ದಿಸ್ electrode potential ವ್ಯಾಲ್ಯೂ ಏನಿದೆ, ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್. ಸೊ ಮೇನ್ ಒನ್ ಫ್ಯಾಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಸಿ ದಿಸ್ ಕಾಪರ್ 2 ಪ್ಲಸ್ ಅಯಾನ್ಸ್ ವಾಟ್ ಎವರ್ ಯು ಹ್ಯಾವ್ ಕನ್ಸಿಡರ್ಡ್, ಅವುಗಳದ್ದು ನೀವು ಕಾನ್ಸಂಟ್ರೇಷನ್ ಏನು ತೊಗೊಂಡಿದ್ರಿ, ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಕಾಪರ್ 2 ಪ್ಲಸ್ ಅಯಾನ್ಸ್, ಆ್ಯಂಡ್ ಇವನ್ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ರೈಟ್? ಸೊ ಟೆಂಪರೇಚರ್ ವಿ ನೀಡ್ ನಾಟ್ ಬಾದರ್, ಯಾಕಂದರೆ ಯೂಶ್ವಲಿ ದ ಎಕ್ಸ್ಪೆರಿಮೆಂಟ್ ಇಟ್ ವಿಲ್ ಬಿ ಪರ್ಫಾರ್ಮ್ಡ್ ಎಟ್ ರೂಮ್ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಆರ್ 298 ಕೆಲ್ವಿನ್ ಅಂತ ತೊಗೊಳ್ಳಿಕ್ಕೆ ಬರುತ್ತೆ. ಬಟ್ ಆಲ್ವೇಸ್ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ದಿಸ್ ಕಾಪರ್ 2 ಪ್ಲಸ್ ಅಯಾನ್ ಕಾನ್ಸಂಟ್ರೇಷನ್ ಅನ್ನು ಇಟ್ ವಿಲ್ ನಾಟ್ ಬಿ ಕೆಪ್ಟ್ ಅಸ್ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇಟ್ಟಿರೋದಿಲ್ಲ. ಸೊ ಡಿಪೆಂಡಿಂಗ್ ಆನ್ ದ ಎಕ್ಸ್ಪೆರಿಮೆಂಟ್ ಇಟ್ ಮೇ ಚೇಂಜ್. Now at 25 degrees Celsius or 298 Kelvin, if you take 1 molar copper 2 plus solution, so ಆವಾಗ ಇದಕ್ಕೆ ಏನು electrode potential ಡೆವಲಪ್ ಆಗುತ್ತೆ, that we call it as standard electrode potential, and which is indicated always in terms of E naught. Usually ನಾವು ಕ್ಯಾಲ್ಕುಲೇಷನ್ಸ್ ತಗೊಳ್ಳೋದು ಸ್ಟ್ಯಾಂಡರ್ಡ್ electrode potential ತಗೊಳ್ತೇವೆ. ಸೊ ಸ್ಟ್ಯಾಂಡರ್ಡ್ electrode potential, it is simply electrode potential when temperature is 25 degrees Celsius and this concentration of copper 2 plus ions, it is kept at 1 molar. That it will be called as standard electrode potential. Again, ನಿಮಗೆ ಇದು electrode potential ಅಂತ ಬಂದರೆ, first thing, it is always reduction potential, tendency of this electrode to accept electrons, that thing. ಆ್ಯಂಡ್ ಅದರದ್ದು ವ್ಯಾಲ್ಯೂ ನಿಮಗೆ ಎಷ್ಟು ಜಾಸ್ತಿ ಇದೆ, ಎಷ್ಟು ಪಾಸಿಟಿವ್ ವ್ಯಾಲ್ಯೂ ಇದೆ, ಎಷ್ಟು ಜಾಸ್ತಿ ಇದೆ, ಅಷ್ಟು ಈ electrodeಗೆ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಮಾಡುವಂಥ ಟೆಂಡೆನ್ಸಿ ಜಾಸ್ತಿ ಇದೆ. ದಟ್ ಇಸ್ ದ ಪಾಯಿಂಟ್. ನಾವು ಲೆಟ್ಸ್ ಸೇ ಇದರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಈ electrode ಇನ್ ದಿಸ್ ಕಾಪರ್ electrode ಆರ್ ಎನಿ ಅದರ್ electrode, ಅದರದ್ದು ಲೆಟ್ಸ್ ಸೇ ವ್ಯಾಲ್ಯೂ, ರಿಡಕ್ಷನ್ ಪೊಟೆನ್ಷಿಯಲ್ ವ್ಯಾಲ್ಯೂ ಆರ್ electrode potential ವ್ಯಾಲ್ಯೂ ಅದು ಕಡಿಮೆ ಇದೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ದ್ಯಾಟ್ ಇಟ್ ಹ್ಯಾಸ್ ಲೆಸ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಸೊ ಲೆಸ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದನ್ನೇ ಇನ್ನೊಂದು ಥರದಲ್ಲಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಇಫ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಇಲೆಕ್ಟ್ರಾನ್, ಇದು ಇಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡುವಂಥ ಟೆಂಡೆನ್ಸಿ ಕಡಿಮೆ ಆಗ್ತಾ ಇದೆ, that is indicated by decrease in the electrode potential value. ಹಾಗಾಗ್ತಾ ಇದೆ ಅಂತ ಹೇಳಿದ್ರೆ, that can be even said that this electrode, it has tendency to donate electrons. ಸೊ ನೀವು ದೋ ವಿ ಟಾಕ್ ಎವ್ರಿಥಿಂಗ್ ಇನ್ ಟರ್ಮ್ಸ್ ಆಫ್ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಅದನ್ನು electrode potential ಅಂತ ಹೇಳ್ಕಾರದು, ಎಲ್ಲವನ್ನು ನಾವು electrode potentialದಲ್ಲೇ ಹೇಳಿದ್ರು. ಸೊ ದಿಸ್ ವ್ಯಾಲ್ಯೂ, ಇಟ್ ಇಂಡಿಕೇಟ್ಸ್ ದಟ್ ಹೈಯರ್ ದ ವ್ಯಾಲ್ಯೂ ಆಫ್ electrode potential, that simply shows that electrode has more tendency to accept electrons. Lower value or negative ಹೋಯಿತು,
ಸೊ ನೆಗೆಟಿವ್ ಯಾವಾಗ ಹೋಗುತ್ತೆ ಹೇಳ್ತೀನಿ, ಬಟ್ ವೆನ್ ಇಟ್ ಗೋಸ್ ನೆಗೆಟಿವ್ ಆರ್ ಅದು ಲೋವರ್ ವ್ಯಾಲ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಸಿಂಪ್ಲಿ ಮೀನ್ಸ್ ದಟ್ this has very less tendency to accept electrons, or in other words it has more tendency to donate electrons, right? And always this standard electrode potential, it will be measured with reference to something called as standard hydrogen electrode, which is short formed as HHE, right? ಸೊ ಇದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಇದಕ್ಕೆ ಇದು ಯಾವುದೋ ಒಂದು ಎಲೆಕ್ಟ್ರೋಡ್ ತೊಗೊಂಡಿದ್ರಿ ಅಂತ ಹೇಳಿದ್ರೆ ಈ ಎಲೆಕ್ಟ್ರೋಡಿಗೆ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡೋ ಟೆಂಡೆನ್ಸಿ ಇದೆಯೋ ಡೊನೇಟ್ ಮಾಡೋ ಟೆಂಡೆನ್ಸಿ ಇದೆಯೋ ಅನ್ನೋದು ಇಟ್ ಇಸ್ ಕಂಪ್ಯಾರಿಟಿವ್. ಇದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ತೇವೆ, ಸೊ ಈ ಕಾಪರ್ನ ತೊಗೊಂಡು ಹೋಗಿ ಇಲ್ಲಿ ಇನ್ನೊಂದು ಯಾವುದಕ್ಕೂ ಒಂದು ಕನೆಕ್ಟ್ ಮಾಡ್ತೀವಿ, ಸೊ ಅದರ ಬೇಸ್ ಮೇಲೆ ಇದು ಎಕ್ಸೆಪ್ಟ್ ಮಾಡುತ್ತೋ ಅಥವಾ ರಿಲೀಸ್ ಮಾಡುತ್ತೋ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನಾವು ಅದಕ್ಕೆ ಕಂಪ್ಯಾರಿಸನ್ಗೆ ಆಲ್ವೇಸ್ ಏನು ತೊಗೊಳ್ತೇವೆ ಅಂತ ಹೇಳಿದ್ರೆ, ಇನ್ನೊಂದು ಸೈಡ್ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮಾಡಬೇಕಾದ್ರೆ ಒಂದು ಯಾವುದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೆಜರ್ ಮಾಡಬೇಕು ದ್ಯಾಟ್ ವಿ ಟೇಕ್, ಆ್ಯಂಡ್ ದ ಅದರ್ ಎಲೆಕ್ಟ್ರೋಡ್ ಅದಕ್ಕೆ ಕನೆಕ್ಟ್ ಮಾಡುವಂಥದ್ದು ಇಟ್ ವಿಲ್ ಬಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಆ್ಯಂಡ್ ಇಟ್ ವಿಲ್ ಬಿ ಅಸ್ಯೂಮ್ ದಟ್ ಆರ್ ಇಟ್ ವಿಲ್ ಬಿ ಆರ್ಬಿಟ್ರಲಿ ಫಿಕ್ಸ್ ದಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅದರದ್ದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕನ್ಸ್ಟ್ರಕ್ಷನ್ ಫಾರ್ ಸೆಕೆಂಡ್ PUC ಎಕ್ಸಾಮಿನೇಷನ್ ಓದಿರ್ತೀರಿ, ಗೊತ್ತಿರ್ತದೆ. ಸೊ ದಟ್ ವಿಲ್ ಬಿ ಆರ್ಬಿಟ್ರಲಿ, ರಿಮೆಂಬರ್ ಇದೇನು ನಿಮಗೆ ಎಕ್ಸ್ಪೆರಿಮೆಂಟಲಿ ಮೆಜರ್ಡ್ ವ್ಯಾಲ್ಯೂ ಅಲ್ಲ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಇಟ್ ಇಸ್ ಟೇಕನ್ ಟು ಬಿ 0, it is arbitrarily fixed to be 0. So which simply means that ಇದನ್ನು ನಾವು 0 ಅಂತ ಅಸ್ಯೂಮ್ ಮಾಡ್ತಾ ಇದ್ದೇವೆ ಅಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಮೀನಿಂಗ್. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ನೈದರ್ ದಿಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಬೈ ಇಟ್ ಸೆಲ್ಫ್ ಇಟ್ ಹ್ಯಾಸ್ ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್ಸ್, ನಾರ್ ಇಟ್ ಹ್ಯಾಸ್ ಟೆಂಡೆನ್ಸಿ ಟು ಎಕ್ಸೆಪ್ಟ್ ಎಲೆಕ್ಟ್ರಾನ್ಸ್. ಅದು ಡೊನೇಟು ಮಾಡೋದಿಲ್ಲ, ಎಕ್ಸೆಪ್ಟು ಮಾಡೋದಿಲ್ಲ, ಅದು ಅದರದ್ದು ಮೀನಿಂಗ್. E0 is equal to 0 ಅಂತ ಹೇಳಿದರೆ, ನಾವು ಈಗ ನೀವು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ಗೆ ಇನ್ನೊಂದು ಯಾವುದೋ ಎಲೆಕ್ಟ್ರೋಡನ್ನು ಕನೆಕ್ಟ್ ಮಾಡ್ತೀರಿ, ದೆನ್ ಲೆಟ್ಸ್ ಸೇ ಇಫ್ ಯುವರ್ ಎಲೆಕ್ಟ್ರೋಡ್, ನೀವು ಯಾವ್ದು ಎಲೆಕ್ಟ್ರೋಡ್ ಇದು ಮಾಡಿರ್ತೀರಿ, ಕನೆಕ್ಟ್ ಮಾಡಿರ್ತೀರಿ, ಇಟ್ ಎಕ್ಸೆಪ್ಟ್ಸ್ ಇಲೆಕ್ಟ್ರಾನ್ ಫ್ರಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ದ್ಯಾಟ್ ಸಿಂಪ್ಲಿ ಮೀನ್ಸ್ ದಟ್ ಆವಾಗ ನಾವು ಯಾವ್ದು ಎಲೆಕ್ಟ್ರೋಡ್ ಕನೆಕ್ಟ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ಈಗ ಕಾಪರ್ ಎಲೆಕ್ಟ್ರೋಡ್ ತೊಗೊಂಡೋಗಿ ಅದನ್ನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಿಗೆ ಕನೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ವಾಟ್ ವಿ ಕ್ಯಾನ್ ಎಕ್ಸೆಪ್ಟ್ ಇಸ್ ದಟ್ ಇಟ್ ಎಕ್ಸೆಪ್ಟ್ಸ್ ಇಲೆಕ್ಟ್ರಾನ್ಸ್ ಫ್ರಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ದಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಇಲೆಕ್ಟ್ರಾನ್ಸ್ ರಿಲೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಿಸ್ ಎಲೆಕ್ಟ್ರೋಡ್ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ವಿ ಅಸ್ಯೂಮ್ ದಟ್ ದಿಸ್ ಎಲೆಕ್ಟ್ರೋಡ್, ಕಾಪರ್ ಎಲೆಕ್ಟ್ರೋಡ್, ಇಟ್ ಎಕ್ಸೆಪ್ಟ್ಸ್ ಇಲೆಕ್ಟ್ರಾನ್ಸ್ ಫ್ರಮ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಸೊ ಇನ್ ಕಂಪ್ಯಾರಿಸನ್ ಟು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, so this has got tendency to accept electrons, so therefore reduction potential of such electrode it will be always positive, right? So E0 ಪಾಸಿಟಿವ್ ಇದೆ ಅಂದರೆ ಆವಾಗಲೇ ಹೇಳಿದ್ದೇನೆ ಮೀನಿಂಗ್, ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಇದೆ ಅಂತ ಹೇಳಿ. ಪಾಸಿಟಿವ್ ಇದೆ ಅಂದರೆ ಇನ್ ಕನೆಕ್ಷನ್ ವಿತ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಿಗೆ ಕಂಪೇರ್ ಮಾಡಿದರೆ, ಸೊ ದಿಸ್ ಕ್ಯಾನ್ ಈಸಿಲಿ accept electrons. That is the meaning of the term when standard reduction potential it is positive. Now what if a electrode, when it is connected to standard hydrogen electrode, if it is not accepting electrons from standard hydrogen electrode but it is releasing electrons to standard hydrogen electrodes, this is also one of the possibility. For example, ನೀವು ಜಿಂಕ್ ಎಲೆಕ್ಟ್ರೋಡ್ ಅಂತ ತೊಗೊಂಡ್ರಿ ಅಂತ ಹೇಳಿದ್ರೆ, ಜಿಂಕ್ ಎಲೆಕ್ಟ್ರೋಡನ್ನು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಿಗೆ ಕಂಪೇರ್ ಮಾಡಿದರೆ, ಕನೆಕ್ಟ್ ಮಾಡಿದರೆ, ಸೊ ವಾಟ್ ಇಟ್ ಡಸ್ ಈಸ್ it releases electrons. This electrode, it releases electrons to standard hydrogen electrode. So therefore ಆವಾಗ ಇದಕ್ಕೆ tendency to undergo reduction ಇಲ್ಲ in comparison with standard hydrogen electrode. So it has got tendency to undergo oxidation, but ನಾವು ಎಲ್ಲವನ್ನ tendency to undergo reduction or reduction potential ದಲ್ಲೇ ಮಾತಾಡೋದ್ರಿಂದ, so we say that it has very less tendency to undergo reduction. That means that its E0 value it will be negative. So meaning always this should be kept in mind. E0 positive ಇದೆ, that simply means that it donates electrons, it accepts electrons to standard hydrogen electrode. Or if E0 is negative, that means that it can accept electrons from it can release electrons, in confusion illa. E0 if it is positive it undergoes a reduction, accept ಮಾಡುತ್ತೆ. E0 if it is negative, it simply means that it releases electrons to standard hydrogen electrode. Right, now one more thing, Nerst equation ಅಂತ ಹೇಳಿ ಬರುತ್ತೆ. Now this E0 for a electrode ಅಂತ ಬರೆದ್ರೆ it is under standard conditions. Temperature fix ಇಟ್ಟಿರ್ತೀವಿ and even concentration it will be kept at 1 molar. ಆವಾಗ ಅದರದ್ದು ಪೊಟೆನ್ಷಿಯಲ್ ಏನಿರುತ್ತೆ that will be called as E0 for any electrode, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ. ನಾವು ಆಲ್ವೇಸ್ ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ನಾವು ಏನು ಮಾಡ್ತೇವೆ ಅಂದರೆ ಟೆಂಪ್ರೇಚರ್ ಮತ್ತು ಕಾನ್ಸಂಟ್ರೇಷನನ್ನು 1 molar ಮತ್ತು 25 ಡಿಗ್ರಿಗೆ ಸೆಲ್ಸಿಯಸ್ಗೆ ಫಿಕ್ಸ್ ಮಾಡ್ತೇವೆ ಅಂತ ಹೇಳಿ ಏನಿಲ್ಲ. ಕಾನ್ಸಂಟ್ರೇಷನ್ ವೆನ್ ಇಟ್ ಇಸ್ ಚೇಂಜಸ್, ಮೇನ್ಲಿ ಕಾನ್ಸಂಟ್ರೇಷನ್, ಯಾಕಂದರೆ ಟೆಂಪ್ರೇಚರ್ ಯೂಶ್ವಲಿ 25 ಡಿಗ್ರಿ ಸೆಲ್ಸಿಯಸ್ ಎಕ್ಸ್ಪೆರಿಮೆಂಟಲ್ ಟೆಂಪ್ರೇಚರ್ ಕಾನ್ಸ್ಟೆಂಟೇ ಇರುತ್ತೆ. ಮೇನ್ಲಿ ವೆನ್ concentration changes, then how electrode potential changes, that is given by something called as Nerst equation, right? So Nerst equation, this is for electrode, ಒಂದು electrode ತಗೊಂಡ್ರೆ ಆ electrode Nerst equation ಏನಿದೆ that we are talking about.
ಲೆಟ್ಸ್ ಸೇ ಅದು ಆ ಎಲೆಕ್ಟ್ರೋಡಲ್ಲಿ ನಡೀತಾ ಇರುವಂಥ ರಿಯಾಕ್ಷನ್ ವೆದರ್ ಇಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್ ಆರ್ ರಿಡಕ್ಷನ್ ರಿಯಾಕ್ಷನ್ ಡಸಂಟ್ ಮ್ಯಾಟರ್. ನಾವು ಅದನ್ನು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇವೆ ಅಂದರೆ ಆಲ್ವೇಸ್ ಅದು ರಿಯಾಕ್ಷನನ್ನು ಇಟ್ ಶುಡ್ ಬಿ ರಿಟನ್ ಇನ್ ದಿಸ್ ಫಾರ್ಮ್ಯಾಟ್ ಇಟ್ ಸೆಲ್ಫ್. ಅದು ರಿಡಕ್ಷನ್ ಆಗೋ ರಿಯಾಕ್ಷನ್ ಅನ್ನೋ ಫಾರ್ಮ್ಯಾಟ್ದಲ್ಲೇ ಬರೀಬೇಕು. ಸೊ ನಾವು ಲೆಟ್ಸ್ ಸೇ ಒಂದು ಎಲೆಕ್ಟ್ರೋಡ್ದಲ್ಲಿ ಈ ರಿಯಾಕ್ಷನ್ ನಡೀತಾ ಇದೆ, right? So Mn plus aqueous species ಇದೆ, it is accepting n number of electrons to produce M solid. Let's say it's undergoing reduction reaction. Now ಇದರದ್ದು concentration Mn plus aqueous concentration we have not maintained it to be 1 molar. Let's say temperature 25 ಡಿಗ್ರಿಗೆ ಮೇಂಟೈನ್ ಮಾಡಿದ್ದೀವಿ, but this is not kept at 1 molar concentration. So at that time what will be the electrode potential? Now any other conditions, ನಿಮ್ಮದು ಟೆಂಪ್ರೇಚರ್ ಮತ್ತು ಕಾನ್ಸಂಟ್ರೇಷನ್ ಕಂಡೀಷನ್ಸ್ ಅಲ್ಟ್ರಾ ಆದಾಗ ದೆನ್ ಇಟ್ ವಿಲ್ ಬಿ ಜಸ್ಟ್ ಕಾಲ್ಡ್ ಆಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಂಡೀಷನ್ಸ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಮೇಂಟೈನ್ ಮಾಡಿದಾಗ. ಈಗ ಏನಾಗುತ್ತೆ ಅನ್ನೋದು ಇಟ್ ಕ್ಯಾನ್ ಬಿ ಗಿವನ್ ವಿತ್ ದ ಹೆಲ್ಪ್ ಆಫ್ ದಿಸ್ ಇಕ್ವೇಷನ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಕಂಡೀಷನ್ಗಿಂತನೂ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದಿಸ್ ಫ್ಯಾಕ್ಟರ್, right? So here R it is constant, so T it is temperature. So N ಅಂತ ಹೇಳಿದ್ರೆ ಎಷ್ಟು ಅದು ಬೈ ರಿಡಕ್ಷನ್ ಆಗ್ತಿರ್ಬೇಕಾದ್ರೆ by how many electrons it is undergoing reduction. So that fact we can call it as N. So that is substituted here. Faraday ಇದು 96,500 coulombs, this we know. Temperature 298 Kelvin, ಕೆಲ್ವಿನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಇಂಟು ln K. ln K ಅಂತ ಹೇಳಿದ್ರೆ K ಅಂದರೆ ಇಟ್ಸ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ದಿಸ್ ರಿಯಾಕ್ಷನ್. ಸೊ ಇದು ಎಸೆನ್ಷಿಯಲಿ ದಿಸ್ ರಿಯಾಕ್ಷನ್ ಇಟ್ ರಿಮೈನ್ಸ್ ಇನ್ ಇಕ್ವಿಲಿಬ್ರಿಯಮ್. ಆವಾಗ ಇದು ಕೆ ಅನ್ನೋದು ಇಟ್ ವಿಲ್ ಬಿ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್. ಸೊ ಹೌ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಥಿಂಗ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಸೊ ಇಲ್ಲಿ ನೋಡ್ರಿ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಇ ನಾಟ್, ಇದಂತೂ ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ದಿಸ್ ಇಟ್ಸ್ ಅವೈಲೇಬಲ್ ಫ್ರಮ್ ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಅಥವಾ ಬೇರೆ ಕಡೆ ನಿಮಗೆ ಸಿಗುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಮೈನಸ್ ಅದು ಲ್ಯಾನ್ ತೆಗೆದಿದ್ದೀನಿ, ದರ್ ಫಾರ್ 2.303 ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್. ಆರ್ ಟಿ ಇಟ್ ಹ್ಯಾಸ್ ಬಿನ್ ಕೆಪ್ಟ್ ಆಸ್ ಇಟ್ ಇಸ್, ರೈಟ್? ಎನ್ ಎಫ್ ಹಾಗೆ ಇಟ್ಟಿದ್ದೀನಿ. ಸೊ ಅದು ಲ್ಯಾನ್ ಕೆ ಇದ್ದಿದ್ದೆ ನಾನು ಲಾಗ್ ಕೆ ಅಂತ ಬರ್ಕೊಂಡಿದ್ದೀನಿ. ಕೆ ಅಂತ ಹೇಳಂದ್ರೆ ನಾವು ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ರೈಸ್ ಟು ಅಪ್ರಾಪ್ರಿಯೇಟ್ ಪವರ್. ಸೊ ಇಲೆಕ್ಟ್ರಾನ್ಸ್ ಏನು ಕನ್ಸಿಡರ್ ಮಾಡಬೇಕಂತ ಹೇಳಿಲ್ಲ. ಸೊ ಹೀಗೆ ಬರದೆ ಅಂತ ಹೇಳಂದರೆ ನಾವು ಫರ್ದರ್ ಇಟ್ ಕ್ಯಾನ್ ಬಿ ಸಿಂಪ್ಲಿಫೈಡ್. ದಟ್ ಈಸ್ ಈಕ್ವಲ್ ಟು ಇ ನಾಟ್. ವೆರಿ ಇಂಪಾರ್ಟೆಂಟ್ ಥಿಂಗ್ ರಿಮೆಂಬರ್, ಇಲ್ಲಿ ಇದು 2.303 ಆರ್ ಇಸ್ ಕಾನ್ಸ್ಟೆಂಟ್. 2.303 ಎಲ್ಲ ಕಡೆ ನಿಮಗೆ ಕಾನ್ಸ್ಟೆಂಟ್ ಇರುತ್ತೆ. ಟಿ ಇಸ್ ಕಾನ್ಸ್ಟೆಂಟ್, ರೈಟ್? ಸೊ ಎಫ್ ಕೂಡ ಕಾನ್ಸ್ಟೆಂಟ್ ಆಗುತ್ತೆ. ಫಾರ್ ಎ ಗಿವನ್ ರಿಯಾಕ್ಷನ್ ಎನ್ ವೇರಿ ಆಗುತ್ತೆ. ಸೊ ಇದು 2.303 ಆರ್ ಟಿ ಅಪಾನ್ ಎನ್ ಎಫ್, RT upon F, not NF, RT upon F, that will be this value 0.0591. Remember, ಇದು ಯಾವಾಗ ಅಂತ ಹೇಳಿದ್ರೆ this is at 25 degrees Celsius, this value, right? And divided by N, ಈ ಥರ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, this is concentration of solid, always it is taken to be unity, right? ಸೊ ಹಾಗಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ we get this equation, and this is at 25 degrees Celsius. So this is Nerst equation for electrode. ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. ನೋಡಿರಿ, ಇದು ಇಕ್ವೇಷನ್ನಲ್ಲಿ ಒಂದು ಇಕ್ವೇಷನನ್ನು 2-3 ಥರದಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್, ಬಟ್ ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ದಟ್ ನೀವು ಯಾವುದಾದ್ರೂ ಒಂದು ಫಾರ್ಮ್ಯಾಟಲ್ಲಿ ನೆನಪಿಡ್ರಿ. ಈಗ ಇಲ್ಲಿ ಇನ್ನೂ ಒಂದು ಫಾರ್ಮ್ಯಾಟ್ ಏನು ಕೊಡ್ತಾರೆ ಅಂದರೆ ಇಲ್ಲಿ ಪ್ಲಸ್ ಮಾಡ್ತಾರೆ, ಮೈನಸ್ ಇದ್ದಿದ್ದನ್ನು ಪ್ಲಸ್ ಮಾಡ್ತಾರೆ. ಆವಾಗ ಇದು ಲಾಗ್ ಇದ್ದಿದ್ದು ಚೇಂಜ್ ಮಾಡಬೇಕಾಗತ್ತೆ. ಯಾಕಂದರೆ ಇದು Mn ಪ್ಲಸ್ ಏಕ್ವೇಸ್ ಡಿವೈಡೆಡ್ ಬೈ 1 ಮಾಡಿದರೆ ಅಥವಾ ಲಾಗ್ ಆಫ್ Mn ಪ್ಲಸ್ ಏಕ್ವೇಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದಟ್ ಕೇಸ್ ಇಲ್ಲಿ ಪ್ಲಸ್ ಆಗುತ್ತೆ. ಸೊ ಬಟ್ ಇಟ್ಸ್ ಬೆಟರ್ ಟು ರಿಮೆಂಬರ್ ದ ಇಕ್ವೇಷನ್ ಇನ್ ದಿಸ್ ಫಾರ್ಮ್ಯಾಟ್ ಇಟ್ ಸೆಲ್ಫ್. ಯಾವುದಾದ್ರೂ ಒಂದು ಫಾರ್ಮ್ಯಾಟ್ದಲ್ಲೇ ನೆನಪಿಡೋದು ಇಟ್ಸ್ ಆಲ್ವೇಸ್ ಗುಡ್, ರೈಟ್? ಓಕೆ, ನೌ ಲೆಟ್ಸ್ ಕಮ್ ಟು electrochemical cell, or this electrochemical cell can be even called as galvanic cell. Fine. ಏನು ಮಾಡಿದ್ದಾನೆ ನೋಡ್ರಿ, ನಾವು ಐ ಹ್ಯಾವ್ ಜಸ್ಟ್ ಕನ್ಸಿಡರ್ 2 electrodes. ಒಂದು ಜಿಂಕ್ ಎಲೆಕ್ಟ್ರೋಡ್ ತೊಗೊಂಡಿದ್ದೀನಿ, ಇನ್ನೊಂದು ಕಾಪರ್ ಎಲೆಕ್ಟ್ರೋಡ್ ತೊಗೊಂಡಿದ್ದೀನಿ. ಅವು ಎರಡನ್ನು ಕನೆಕ್ಟ್ ಮಾಡಿದ್ದೀನಿ, ರೈಟ್? ಸೊ ಇದು ಅದರದ್ದು ಕರೆಸ್ಪಾಂಡಿಂಗ್ ಮೆಟಲ್ ರಾಡ್ಸ್ ಏನಿರುತ್ತೆ ದಟ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಟು ವೋಲ್ಟ್ ಮೀಟರ್. Now what we can expect is that here we have zinc 2 plus ions, here we have copper 2 plus ions. ಇದಕ್ಕೆ ಒಂದು ಏನೋ ಟೆಂಡೆನ್ಸಿ ಇರುತ್ತೆ, ಇದಕ್ಕೆ ಒಂದು ಏನೋ ಟೆಂಡೆನ್ಸಿ ಇರುತ್ತೆ, ದ್ಯಾಟ್ ಅಂದರೆ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್. ಸೊ ದ್ಯಾಟ್ ವಿಲ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ರಿಡಕ್ಷನ್ ಪೊಟೆನ್ಷಿಯಲ್. ನಾವು ಲೆಟ್ಸ್ ಸೇ ವೆನ್ ದಿಸ್ ಈಸ್ ಕನೆಕ್ಟೆಡ್, ಈ ಥರ ಇದನ್ನು ನೀವು ಒಂದು ಸೆಲ್ಲನ್ನು ಕನೆಕ್ಟ್ ಮಾಡಿದಿರಿ ಅಂತ ಹೇಳಿದ್ರೆ, ಓಕೆ, ಈ ಥರ ಒಂದು ಸೆಲ್ ಕನೆಕ್ಟ್ ಮಾಡಿದಿರಿ ಅಂತ ಹೇಳಿದ್ರೆ, ಸೊ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದಿಸ್ ಎಲೆಕ್ಟ್ರೋಡ್ ಇಸ್ ದ್ಯಾಟ್, ಸೊ ಕಂಪೇರ್ ಟು ಈ ಕಾಪರ್ ಎಲೆಕ್ಟ್ರೋಡಿಗೆ ಕಂಪೇರ್ ಮಾಡಿದರೆ ದಿಸ್ ಎಲೆಕ್ಟ್ರೋಡ್ ಆರ್ ಜಿಂಕ್ ಎಲೆಕ್ಟ್ರೋಡ್ ಇಟ್ ಹ್ಯಾಸ್ ಟೆಂಡೆನ್ಸಿ ಟು ರಿಲೀಸ್ ಇಲೆಕ್ಟ್ರಾನ್ಸ್. ಸೊ ಅದಕ್ಕೇನಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಆಕ್ಸಿಡೇಷನ್ ರಿಯಾಕ್ಷನ್ ಇಟ್ ವಿಲ್ ಹ್ಯಾಪನ್ ಲೈಕ್ ದಿಸ್, ರೈಟ್? ವೆರಾಸ್ ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ಕಾಪರ್
case, it has tendency to undergo reduction, so therefore it undergoes reduction reaction. ಇಲ್ಲಿ zinc solid rod ಏನಿರುತ್ತೆ, so that rod it depletes as zinc 2 plus ions into the solution, whereas ಇಲ್ಲಿ ಏನಾಗುತ್ತೆ ಅಂದರೆ copper 2 plus ಸೊಲ್ಯೂಷನ್ದಲ್ಲಿರುವಂಥದ್ದು ದೇ ಎಕ್ಸೆಪ್ಟ್ ಇಲೆಕ್ಟ್ರಾನ್ಸ್ ವಿಚ್ ವರ್ ರಿಲೀಸ್ಡ್. ಇಲ್ಲಿ ಇಲೆಕ್ಟ್ರಾನ್ ರಿಲೀಸ್ ಆಗುತ್ತೆ, ಸೊ ಅದು ಥ್ರೂ ನಿಮ್ಮದು ಸರ್ಕ್ಯೂಟ್ ಫ್ಲೋ ಆಗಿ ಇಟ್ ವಿಲ್ ರೀಚ್ ಹಿಯರ್, ಈ ಕಂಪಾರ್ಟ್ಮೆಂಟಿಗೆ ರೀಚ್ ಆಗುತ್ತೆ, ಆ್ಯಂಡ್ ದಟ್ ವಿಲ್ ಬಿ ಆನ್ ದಿಸ್ ಕಾಪರ್ ರಾಡ್, ಈ ಕಾಪರ್ ರಾಡ್ ಮೇಲೆ ಇರುತ್ತೆ. ಸೊ ಆ ಕಾಪರ್ ರಾಡ್ ಮೇಲೆ ಇರುವಂಥ ಎಲೆಕ್ಟ್ರಾನ್ಸನ್ನು ಎಕ್ಸೆಪ್ಟ್ ಮಾಡಿಕೊಂಡು ಕಾಪರ್ 2 ಪ್ಲಸ್ ಇರುವಂಥದ್ದು ಕಾಪರ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್. ಸೊ ಡ್ಯೂರಿಂಗ್ ದಿಸ್ ಪ್ರೊಸೆಸ್ ಹೀಗೆ ಎರಡು ಎಲೆಕ್ಟ್ರೋಡ್ಸನ್ನು ನಾವು ಕನೆಕ್ಟ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಒಂದು ನೆಟ್ ವೋಲ್ಟೇಜ್ ಡೆವಲಪ್ ಆಗುತ್ತೆ, ರೈಟ್. ಸೊ ಅದು ನೆಟ್ ವೋಲ್ಟೇಜ್ ಎಷ್ಟು ಡೆವಲಪ್ ಆಗುತ್ತೆ ದಟ್ ವಿ ಶಲ್ ಸಿ. ಬಟ್ ಬಿಫೋರ್ ದ್ಯಾಟ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಅಸೋಸಿಯೇಟೆಡ್ ವಿತ್ ದೀಸ್ ಎಲೆಕ್ಟ್ರೋಡ್ಸ್ ದಟ್ ವಿ ಶುಡ್ ರಿಮೆಂಬರ್. ಏನು ಅಂತ ಹೇಳಿದ್ರೆ ಯಾವಾಗಲೂ ಹೇಗೆ ಬರಿತೇವೆ ಅಂದರೆ ಎಲ್ಲಿ ಆಕ್ಸಿಡೇಷನ್ ಆಗುತ್ತೆ ದ್ಯಾಟ್ ವಿಲ್ ಬಿ ರಿಟರ್ನ್ ಟು ದ ಲೆಫ್ಟ್, ಎಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ ಬೈ ಕನ್ವೆನ್ಷನ್ ಇಟ್ ಶುಡ್ ಬಿ ರಿಟರ್ನ್ ಟು ದ ರೈಟ್. ಸೊ ದಟ್ಸ್ ವಾಟ್ ಐ ಹ್ಯಾವ್ ಡನ್. So here it is oxidation reaction, here it is reduction reaction, so that has been written, and always remember. And ಯಾವ electrode oxidation ಆಗುತ್ತೆ that electrode it will be called as anode, whether it is electrochemical cell or galvanic cell ಅಥವಾ electrolytic cell, doesn't matter. Anode it is always for oxidation, similarly cathode it is always for reduction. ಸೊ ದಿಸ್ ಅದು ಉಳಿದಿದ್ದು ಪ್ಲಸ್ ಮೈನಸ್ ಆಲ್ ದೋಸ್ ಥಿಂಗ್ಸ್ ದೇ ಮೇ ಚೇಂಜ್, ಬಟ್ ಇದಂತೂ ಫಿಕ್ಸ್ ಇರುತ್ತೆ ನಿಮಗೆ, ಆ್ಯನೋಡ್ ಮತ್ತು ಕ್ಯಾಥೋಡ್ ಫಿಕ್ಸ್ ಇರುತ್ತೆ. ಆ್ಯಂಡ್ ಇನ್ ಗ್ಯಾಲ್ವಾನಿಕ್ ಸೆಲ್ ಬೈ ಕನ್ವೆನ್ಷನ್ ಲೆಫ್ಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಇಟ್ ವಿಲ್ ಬಿ ಟೇಕನ್ ಆಸ್ ಆ್ಯನೋಡ್ ಆ್ಯಂಡ್ ರೈಟ್ ಹ್ಯಾಂಡ್ ಎಲೆಕ್ಟ್ರೋಡ್ ಇಟ್ ವಿಲ್ ಬಿ ಟೇಕನ್ ಆಸ್ ಕ್ಯಾಥೋಡ್, ರೈಟ್. ಸೊ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಕ್ಯಾಥೋಡ್ ಅಂತ ಯಾವುದಕ್ಕೆ ಮಾಡ್ತೇವೆ, ಎಲ್ಲಿ ರಿಡಕ್ಷನ್ ಆಗುತ್ತೆ ಅದಕ್ಕೆ ಕ್ಯಾಥೋಡ್ ಮಾಡ್ತೇವೆ. ಎಲ್ಲಿ ರಿಡಕ್ಷನ್ ಆಗುತ್ತೆ ಅಂದರೆ ಎಲ್ಲಿ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಜಾಸ್ತಿ ಇದೆ ಅಲ್ಲಿ, ಎಲ್ಲಿ ನಿಮಗೆ ಟೆಂಡೆನ್ಸಿ ಟು ಅಂಡರ್ಗೋ ರಿಡಕ್ಷನ್ ಜಾಸ್ತಿ ಇರುತ್ತೆ ಅಲ್ಲಿ ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಮೋರ್ ಇ ನಾಟ್ ವ್ಯಾಲ್ಯೂ. ಸೊ ಇ ನಾಟ್ ವ್ಯಾಲ್ಯೂ ಜಾಸ್ತಿ ಇರುವಂಥ ಇಲೆಕ್ಟ್ರೋಡ್ ದಟ್ ವಿಲ್ ಬಿ ಮೇಡ್ ಆಸ್ ಕ್ಯಾಥೋಡ್, ಇ ನಾಟ್ ಕಡಿಮೆ ಇರುವಂಥ ಇಲೆಕ್ಟ್ರೋಡ್ ಆಲ್ವೇಸ್ ಇಟ್ ವಿಲ್ ಬಿ ಮೇಡ್ ಆಸ್ ಇ ನಾಟ್ ಆ್ಯನೋಡ್, ರೈಟ್. ನಾವು ಸೊ ಇಲ್ಲಿ ಹೀಗೆ ಕನೆಕ್ಟ್ ಮಾಡಿದಾಗ ಡಿಪೆಂಡಿಂಗ್ ಇದಕ್ಕೆ ಎಷ್ಟು ರಿಲೀಸ್ ಮಾಡುವಂಥ ಟೆಂಡೆನ್ಸಿ ಇದೆ, ಇದಕ್ಕೆ ಎಷ್ಟು ಎಕ್ಸೆಪ್ಟ್ ಮಾಡುವಂಥ ಟೆಂಡೆನ್ಸಿ ಇದೆ ಅನ್ನೋದ್ರ ಬೇಸ್ ಮೇಲೆ ಇಲೆಕ್ಟ್ರಾನ್ಸ್ ಇಲ್ಲಿ ಸರ್ಕ್ಯೂಟ್ದಲ್ಲಿ ನಿಮಗೆ ಇದರಿಂದ ಇದಕ್ಕೆ ಫ್ಲೋ ಆಗ್ತಿರುತ್ತೆ, ಜಿಂಕ್ನಿಂದ ಕಾಪರಿಗೆ ಫ್ಲೋ ಆಗ್ತಿರುತ್ತೆ ಥ್ರೂ ದಿಸ್ ವಯರ್. ಸೊ ದಟ್ ಚಾರ್ಜ್ ಇಲ್ಲಿಂದ ಇಲ್ಲಿಗೇನು ಫ್ಲೋ ಆಗಿರುತ್ತೆ, ಸೊ ಆ ಚಾರ್ಜ್ಗೆ ಎಷ್ಟು ಕೆಪಬಿಲಿಟಿ ಟು ಡೂ ವರ್ಕ್ ಇದೆ, ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇವೆರಡರ ನಡುವೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಅದರ ಬೇಸ್ ಮೇಲೆ ಇಲ್ಲಿಂದ ಚಾರ್ಜ್ ಇಲ್ಲಿ ಫ್ಲೋ ಆಗ್ತಿರುವಂಥದ್ದು ಎಷ್ಟು ವರ್ಕ್ ಮಾಡುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ಚಾರ್ಜ್ಗೆ ಮೂವ್ ಆಗ್ತಿರ್ಬೇಕಾದ್ರೆ ಅದು ಎಷ್ಟು ಮ್ಯಾಕ್ಸಿಮಮ್ ವರ್ಕ್ ಮಾಡಬಹುದು ದ್ಯಾಟ್ ಈಸ್ ನೋನ್ ಆಸ್ ಇಲೆಕ್ಟ್ರೋಮೋಟಿವ್ ಫೋರ್ಸ್, ರೈಟ್. ಬಿಕಾಸ್ ಫೋರ್ಸ್ ಇಸ್ ದ ಕೆಪಬಿಲಿಟಿ ಟು ಅದು ಫೋರ್ಸ್ ಬೇಕು ವರ್ಕ್ ಮಾಡಲಿಕ್ಕೆ. ಸೊ ದರ್ ಫೋರ್ ಇಲ್ಲಿಂದ ಇಲ್ಲಿಗೆ ಒಂದು ಚಾರ್ಜ್ ಫ್ಲೋ ಆಗ್ತಿದ್ದಾಗ ಅದು ಒಂದು ಚಾರ್ಜ್ ಎಷ್ಟು ಮ್ಯಾಕ್ಸಿಮಮ್ ವರ್ಕ್ ಮಾಡ್ಬೋದು ದ್ಯಾಟ್ ವಿಲ್ ಬಿ ಕಾಲ್ಡ್ ಆಸ್ ಇಲೆಕ್ಟ್ರೋಮೋಟಿವ್ ಫೋರ್ಸ್. ಆ್ಯಂಡ್ ದಟ್ ಇಲೆಕ್ಟ್ರೋಮೋಟಿವ್ ಫೋರ್ಸ್ ಇಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ಎಲೆಕ್ಟ್ರೋಡ್ಸ್. ಅದು ಎರಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಡುವಿನ ಎರಡು ಎಲೆಕ್ಟ್ರೋಡ್ ನಡುವಿನ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ ಅದಕ್ಕೆ ಈಕ್ವಲ್ ಇರುತ್ತೆ. ಸೊ ಅದು ಹೇಗೆ ಫೈಂಡ್ ಔಟ್ ಮಾಡೋದು ದ್ಯಾಟ್ ವಿ ಶಲ್ ಸಿ. ಬಟ್ ಬಿಫೋರ್ ದ್ಯಾಟ್ ದಿಸ್ ಸೆಲ್ ಇಟ್ ಕ್ಯಾನ್ ಬಿ ಇವನ್ ಸೆಲ್ ರೆಪ್ರೆಸೆಂಟೇಷನ್ ಅಂತ ಕೊಡ್ತೇವೆ. ಈ ಸೆಲ್ ಹೇಗೆ ರೆಪ್ರೆಸೆಂಟ್ ಮಾಡ್ಕೊಳ್ತೇವೆ ನೋಡಿರಿ. ಸೊ ವಿ ಸ್ಟಾರ್ಟ್ ಫ್ರಮ್ ಇಲ್ಲಿ ಇದು ಜಿಂಕ್ ಸಾಲಿಡ್ನಿಂದ ಸ್ಟಾರ್ಟ್ ಮಾಡಿಕೊಂಡು ದೆನ್ ವಿ ಕಮ್ ಟು ಜಿಂಕ್ 2+, ದೆನ್ ಇಯರ್ ಇಲ್ಲಿ ಜಿಂಕ್ 2+ ಮತ್ತು ನೆಕ್ಸ್ಟ್ ಕಾಪರ್ 2+ಗೆ ಬರೋ ಮೊದಲೇ ಒಂದು ಸಾಲ್ಟ್ ಬ್ರಿಡ್ಜ್ ಇದೆ, ಇದು ಕಲ್ತಿರ್ತೀರಿ. ಸೊ ಅದರದ್ದು ಸಿಗ್ನಿಫಿಕೆನ್ಸ್ ನಿಮ್ಗೆ ಗೊತ್ತಿರ್ತದೆ ಅಂತ ಅಂದ್ಕೊಳ್ತೀನಿ. ಅದರ್ವೈಸ್ ಫಂಕ್ಷನ್ಸ್ ಆಫ್ ಸಾಲ್ಟ್ ಬ್ರಿಡ್ಜ್ ಸ್ವಲ್ಪ ನೋಡ್ಕೊಳ್ರಿ, sometimes it can be straight away asked. So this salt bridge it is in connection with copper 2+, then it is connection with copper solid, right. So the whole setup it can be represented in this way. Zinc solid it is in contact with zinc 2+ aqueous solution, and ಇಲ್ಲಿ ಇದು ಸಿಂಗಲ್ ಲೈನ್ ಏನಿದೆ ಅದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಫೇಸ್ ಡಿಫ್ರೆನ್ಸ್. ದಿಸ್ ಇಸ್ ಸಾಲಿಡ್, ದಿಸ್ ಇಸ್ aqueous ಫೇಸ್ ಆರ್ ಡಿಸಾಲ್ವ್ಡ್ ಫೇಸ್. ಸೊ ಇದನ್ನು ನಿಮಗೆ ಇದು ಈ ಡಿಫ್ರೆನ್ಸನ್ನು ತೋರಿಸುವಂಥದ್ದು ಇದು ಸಿಂಗಲ್ ಲೈನ್. ಆ್ಯಂಡ್ ಡಬಲ್ ಲೈನ್ ಇಟ್ ರೆಪ್ರೆಸೆಂಟ್ಸ್ ಸಾಲ್ಟ್ ಬ್ರಿಡ್ಜ್ ಬಿಕಾಸ್ ಜಿಂಕ್ 2+ ಮತ್ತು ಕಾಪರ್ 2+ ನಡುವೆ ವಿ ಹ್ಯಾವ್ ಸಾಲ್ಟ್ ಬ್ರಿಡ್ಜ್, ಆ್ಯಂಡ್ ಬಿಟ್ವೀನ್ ಕಾಪರ್ 2+ ಆ್ಯಂಡ್ ಕಾಪರ್ ಸಾಲಿಡ್ ಅಗೇನ್ ದರ್ ಇಸ್ ಫೇಸ್ ಡಿಫ್ರೆನ್ಸ್. ಸೊ ದಿಸ್ ಇಸ್ ದ ಓವರ್ ಆಲ್ ಸೆಲ್ ರೆಪ್ರೆಸೆಂಟೇಷನ್ of galvanic cell, or this cell even it is called as popularly Daniell cell ಅಂತಲೂ ಕರಿತೇವೆ. ಫೈನ್, ನಾವು ಕಮಿಂಗ್ ಬ್ಯಾಕ್ ಟು ಅದರದ್ದು ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಮೆಜರ್ ಮಾಡೋದು ಹೇಗೆ ಅಂತ ಹೇಳಂದರೆ EMF it will be just difference of these two electrodes. So ಹೇಗೆ ಅಂದರೆ ಆಲ್ವೇಸ್ E right minus E left or E naught right minus E naught left ಮಾಡಿದ್ರಿ ಅಂತ ಹೇಳಂದರೆ ಸೊ ದ್ಯಾಟ್ ವಿಲ್ ಗಿವ್ ಯು ಏನು ಅಂತ ಹೇಳಂದರೆ ಸಿಂಪ್ಲಿ ಅದರದ್ದು E naught cell EMF or E naught cell that can be given, ಅಥವಾ E naught of cathode minus E naught of anode ಮಾಡಿದರೂ ಬರುತ್ತೆ. ಇವೆಲ್ಲದಕ್ಕಿಂತ ನಿಮ್ಗೆ ಸಿಂಪಲ್ ಏನು ಅಂತ ಹೇಳಿದ್ರೆ ಹೈಯರ್ ಮೈನಸ್ ಲೋವರ್ ವ್ಯಾಲ್ಯೂ ಮಾಡಿರಿ, ರೈಟ್. ಹೈಯರ್ ಮತ್ತು ಮೈನಸ್ ಲೋವರ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಇಟ್ಸ್ ಪ್ಲಸ್ ಮೈನಸ್ ಸಿಂಬಾಲ್,
ಅದು ಯಾವುದು ಹೈಯರ್ ಯಾವುದು ಲೋವರ್ ನೋಡ್ಕೊಳ್ಬೇಕು. ಸೊ ಯಾವುದು ಹೈಯರ್ ಇರುತ್ತೆ ದ್ಯಾಟ್ ಮೈನಸ್ ಲೋವರ್ದೇನು ವ್ಯಾಲ್ಯೂ ಇರುತ್ತೆ ದ್ಯಾಟ್ ಯು ಡೂ, ಆ್ಯಂಡ್ ದಿಸ್ ಮೈನಸ್ ಇನ್ ಸಪ್ರೇಟ್ ಇಡಬೇಕು. ಇಲ್ಲಿ ಈ ಲೋವರ್ ವ್ಯಾಲ್ಯೂ ಅದೇ ನೆಗೆಟಿವ್ ಇತ್ತು ಅಂತ ಹೇಳಿದ್ರೆ ಆವಾಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಅದ್ರದ್ದು ಆ್ಯಸ್ ಇಟ್ ಇಸ್ ವಿತ್ ಮೈನಸ್ ಸೈನ್ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಫೈನ್, ರೈಟ್. ಓಕೆ, ನಾವು ಹಿಯರ್ ಆಲ್ಸೋ ಸೇಮ್ ಥಿಂಗ್. ನಾವು ಎಲ್ಲ ಕೇಸಲ್ಲಿ ಇದು ಯಾವಾಗ ಅಂತ ಹೇಳಿದ್ರೆ ಇ ನಾಟ್ ಆಫ್ ಸೆಲ್ ಅಂದರೆ ನಿಮಗೆ ಎರಡೂ ಕೇಸಲ್ಲಿ ಕಾನ್ಸಂಟ್ರೇಷನ್ ಟೆಂಪ್ರೇಚರ್ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದಾಗ. ಸೊ ಯೂಶ್ವಲಿ ಅದನ್ನು ಮಾಡಿರೋದಿಲ್ಲ. ಸೊ ದರ್ ಫಾರ್ ನರ್ಸ್ಟ್ ಇಕ್ವೇಷನ್ ಫಾರ್ ಇವನ್ ಸೆಲ್ ಇದನ್ನು ಬರೀಲಿಕ್ಕೆ ಬರುತ್ತೆ. ಸೊ ಇಲ್ಲಿಯೂ ಅಷ್ಟೇ ಏನು ಓವರ್ ಆಲ್ ರಿಯಾಕ್ಷನ್ ನೋಡ್ತಾ ಇದೆ ದ್ಯಾಟ್ ರಿಯಾಕ್ಷನ್ ಇಟ್ ಶುಡ್ ಬಿ ಕನ್ಸಿಡರ್ಡ್. ಕನ್ಸಿಡರ್ ದಿಸ್ ರಿಯಾಕ್ಷನ್. ಇಲ್ಲಿ ಎಸೆನ್ಷಿಯಲಿ ನಡೀತಾ ಇರುವಂಥದ್ದು ರಿಯಾಕ್ಷನ್ ಇದು. ಸೊ ಇದಕ್ಕೆ ನರ್ಸ್ಟ್ ಇಕ್ವೇಷನ್ ಬರೆದ್ವಿ ಅಂತ ಹೇಳಿದ್ರೆ ಸೇಮ್ ವೇ ಏನು ಅಂತ ಹೇಳಿದ್ರೆ ಈ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಆಫ್ ಸೆಲ್ ತೊಗೊಳ್ಬೇಕು. ಆವಾಗ ಅಷ್ಟು ಜಸ್ಟ್ ಇ ನಾಟ್ ಆಫ್ ಇಲೆಕ್ಟ್ರೋಡ್ ತೊಗೊಳ್ತಿದ್ವಿ. ನಾವು ಇಟ್ ಇಸ್ ಇ ನಾಟ್ ಆಫ್ ಸೆಲ್ ಮೈನಸ್ ಆರ್ ಟಿ ಅಪಾನ್ ಎನ್ ಎಫ್ ಲ್ಯಾನ್ ಕೆ ಉಳಿದಿದ್ದೆಲ್ಲ ಆಸ್ಪೆಕ್ಟ್ ಸೇಮ್ ಉಳಿಯುತ್ತೆ. ಸೊ ಫರ್ದರ್ ಸೇಮ್ ಇ ನಾಟ್ ಸೆಲ್ ಇದನ್ನು ನಾನು ಲ್ಯಾನ್ ತೆಗಿತೀನಿ ಆ್ಯಂಡ್ ಇಲ್ಲಿ ಲಾಗ್ ಹಾಕಿ ಕೆಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಕೆ ಅಂದರೆ ಇದು ಕಾನ್ಸಂಟ್ರೇಷನ್ ಆಫ್ ಏನಿದೆ ಪ್ರಾಡಕ್ಟ್ಸ್ ರೇಸ್ ಟು ಅಪ್ರಾಪ್ರಿಯೇಟ್ ಪವರ್ಸ್ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ರೇಸ್ ಟು ಅಪ್ರಾಪ್ರಿಯೇಟ್ ಪವರ್ಸ್. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಜಿಂಕ್ 2 + aqueous ಇಂಟು ಕಾಪರ್ ಸಾಲಿಡ್ ಪ್ರಾಡಕ್ಟ್ ಸೈಡ್ ಇದೆ, ಜಿಂಕ್ ಸಾಲಿಡ್ ಆ್ಯಂಡ್ ಕಾಪರ್ 2 + aqueous ರಿಯಾಕ್ಟೆಂಟ್ ಸೈಡ್ ಇದೆ, ಅದನ್ನು ತೊಗೊಂಡಿದ್ದೀನಿ. ಸೊ ದೆನ್ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಕಾಪರ್ ಸಾಲಿಡ್ ಕಾನ್ಸಂಟ್ರೇಷನ್ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್, ಜಿಂಕ್ ಸಾಲಿಡ್ ಕಾನ್ಸಂಟ್ರೇಷನ್ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ನಿಮಗೆ ಇಕ್ವೇಷನ್ ಸಿಂಪ್ಲಿಫೈ ಮಾಡಿದರೆ ಈ ಸೆಲ್ ಇಸ್ ಈಕ್ವಲ್ ಟು ಇ ನಾಟ್ ಸೆಲ್ ಮೈನಸ್ ಇದು ಸೇಮ್ 2.303 ಆರ್ ಇಂಟು ಟಿ ಡಿವೈಡೆಡ್ ಬೈ ಎಫ್ ದಟ್ ವ್ಯಾಲ್ಯೂ ಇಟ್ ಇಸ್ 0.0591. ಸೊ ಎನ್ ಅಂತ ಹೇಳಿದ್ರೆ ಇನ್ ದಿಸ್ ಕೇಸ್ ಇಟ್ ಇಸ್ 2, ಎರಡು ಇಲೆಕ್ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೆಟ್ ಫ್ಲೋ ಆಗ್ತಾ ಇದೆ ದ್ಯಾಟ್ ಆ್ಯಂಡ್ ಲಾಗ್ ಆಫ್ ದಿಸ್. ಸೊ ದಿಸ್ ಇಸ್ ನರ್ಸ್ಟ್ ಇಕ್ವೇಷನ್ ಫಾರ್ ಯಾವುದಾಯಿತು ಅಂತ ಹೇಳಿದ್ರೆ ಈ ಸೆಲ್ ಅಂತ ಹೇಳಿದ್ರೆ ಅಟ್ ಎನಿ ಅದರ್ ಕಂಡೀಷನ್ಸ್. ಈ ನಾಟ್ ಸೆಲ್ ಅಂದರೆ ಎಲ್ಲ ಸ್ಟ್ಯಾಂಡರ್ಡ್ದಲ್ಲಿ ತೊಗೊಂಡು ಮಾಡಿದಾಗ, ರೈಟ್. ಸೊ ಯೂಶ್ವಲಿ ಎಲ್ಲ ಸ್ಟ್ಯಾಂಡರ್ಡ್ದಲ್ಲಿ ತೊಗೊಂಡು ಮಾಡಿರೋದಿಲ್ಲ. ಸೊ ಹಾಗಾಗಿ ಏನಾಗ್ತಿರ್ತದೆ ಅಂತ ಹೇಳಿದ್ರೆ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇ ಎಮ್ ಎಫ್, ನಾಟ್ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್, ಹಿಯರ್ ಇಟ್ ಇಸ್ ಇ ಎಮ್ ಎಫ್. ಸೊ ಇ ಎಮ್ ಎಫ್ ಅದು ನಿಮ್ಮದು ಸ್ಟ್ಯಾಂಡರ್ಡ್ ಕಂಡೀಷನ್ಗಿಂತ ಕಡಿಮೆ ಬರುತ್ತೆ. ಬೈ ವಾಟ್ ಫ್ಯಾಕ್ಟರ್ ಇಟ್ ಡಿಕ್ರೀಸಸ್ ಅನ್ನೋದು ಇಟ್ ಈಸ್ ಗಿವನ್ ಬೈ ದಿಸ್. ಫೈನ್, ಓಕೆ. ಆಮೇಲೆ ನೋಡಿರಿ ಈ ಸೆಲ್ಲನ್ನು ಇವನ್ ಇಟ್ ಕ್ಯಾನ್ ಬಿ ವರ್ಕ್ಡ್ ಔಟ್. ನಾನು ಇಕ್ವೇಷನ್ ಕೊಟ್ಟಿಲ್ಲ ನಿಮಗೆ, ಬಟ್ ಈ ಸೆಲ್ ಅದನ್ನು ಹೇಗೆ ಮಾಡ್ಬೋದು ಅಂದರೆ ಇದೇ ಥರದ ಎಕ್ಸ್ಪ್ರೆಷನ್. ಇಲ್ಲಿ ಎಲ್ಲ ಇ ನಾಟ್ ಸೆಲ್ ಇದೆ. ಸೊ ಇ ನಾಟ್ ಸೆಲ್ ಇದ್ದಾಗ ಇ ನಾಟ್ ಆರ್ ಇ ನಾಟ್ ಎಲ್. ನಮ್ಗೆ ಈಗೇನು ಗೊತ್ತಿದೆ ಅಂತ ಹೇಳಿದ್ರೆ ಇ ಆರ್ ಇ ಎಲ್ ಗೊತ್ತಿದೆ. ಇ ಆರ್ ಅಂದರೆ ಇಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ರೈಟ್ ಹ್ಯಾಂಡ್ ಇಲೆಕ್ಟ್ರೋಡ್, ಎಕ್ಸಾಕ್ಟ್ಲಿ ನಾವು ತೊಗೊಂಡಿರೋ ಕಾನ್ಸಂಟ್ರೇಷನಿಗೆ ಏನಿದೆ ಅದು ಗೊತ್ತಿದೆ, ತೊಗೊಂಡಿರೋ ಟೆಂಪ್ರೇಚರ್ಗೆ. ಸಿಮಿಲರ್ಲಿ ಇ ಎಲ್ ಗೊತ್ತಿದೆ ಅಂತ ಹೇಳಿದ್ರೆ ಇವನ್ ದಿಸ್ ಇ ಸೆಲ್, ರೈಟ್. ಸೊ ಆವಾಗ ಇದು ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ತೊಗೊಂಡಿಲ್ಲ ಅಂದರೆ ದಿಸ್ ಶುಡ್ ಬಿ ಕಾಲ್ಡ್ ಆಸ್ ಇ ಸೆಲ್. ಸೊ ದಟ್ ಕ್ಯಾನ್ ಬಿ ಇವನ್ ಕ್ಯಾಲ್ಕುಲೇಟೆಡ್ ಜಸ್ಟ್ ಬೈ ಇ ಆರ್ ಮೈನಸ್ ಇ ಎಲ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಸ್ಟ್ಯಾಂಡರ್ಡ್ ಕಂಡೀಷನ್ದಲ್ಲಿದ್ದರೆ ಮಾತ್ರ ಇಟ್ ವಿಲ್ ಬಿ ದಿಸ್ ಇ ನಾಟ್. ನೌ ಫೈನ್, ಲಾಸ್ಟ್ ಒನ್ ಮೋರ್ ಇಕ್ವೇಷನ್. ದಿಸ್ ಇ ನಾಟ್ ಸೆಲ್ ಏನು ಬರುತ್ತಲ್ಲ, ಇ ನಾಟ್ ಸೆಲ್ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ತೊಗೊಂಡು ಮಾಡಿದಾಗ ದ್ಯಾಟ್ ಕ್ಯಾನ್ ಬಿ ಇವನ್ ರಿಲೇಟೆಡ್ ಟು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿಗೆ ರಿಲೇಟ್ ಮಾಡಲಿಕ್ಕೆ ಬರುತ್ತೆ. ಆ್ಯಂಡ್ ಹೌ ದ ಇಕ್ವೇಷನ್ ಇಟ್ ಇಸ್ ದಿಸ್ ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಸೆಲ್. ಸೊ ನೋಡಿರಿ ಇಲ್ಲಿ ಇದ್ರದ್ದು ಒಂದು ಇಂಪಾರ್ಟೆಂಟ್ ಇಂಟರ್ಪ್ರಿಟೇಷನ್. ಸೊ ಇ ನಾಟ್ ಸೆಲ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ನೆಟ್ ಅಲ್ಲಿ ಸ್ಪಾಂಟೇನಿಯಸ್ ಕೆಮಿಕಲ್ ರಿಯಾಕ್ಷನ್ ನಡೆದು ಇಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ ಅನ್ನೋದು ಮೀನಿಂಗ್. ದೆನ್ ಓನ್ಲಿ ಇ ನಾಟ್ ಸೆಲ್ ಇಟ್ ವಿಲ್ ಬಿ ಪಾಸಿಟಿವ್. ಇ ನಾಟ್ ಸೆಲ್ ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಅಂಥ ರಿಯಾಕ್ಷನ್ ಸ್ಪಾಂಟೇನಿಯಸ್ಲಿ ನಡೆಯೋದಿಲ್ಲ. ಸೊ ದರ್ ಫೋರ್ ಇ ನಾಟ್ ಸೆಲ್ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಒಂದು ಮೈನಸ್ ಇರೋದ್ರಿಂದ ದಿಸ್ ಓವರ್ ಆಲ್ ವ್ಯಾಲ್ಯೂ ಇಟ್ ವಿಲ್ ಬಿ ಮೈನಸ್. ಸೊ ಡೆಲ್ಟಾ ಜಿ ನಾಟ್ ಇಟ್ ವಿಲ್ ಬಿ ಮೈನಸ್. ದಟ್ ಶೋಸ್ ದಟ್ ದ ರಿಯಾಕ್ಷನ್ ಇಟ್ ಇಸ್ ಸ್ಪಾಂಟೇನಿಯಸ್. ಫರ್ದರ್ ಮತ್ತೆ ಇದನ್ನು ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ ಎನ್ ಎಫ್ ಇ ನಾಟ್ ಇದೆ. ಬಟ್ ಇದು ಯಾವುದು ಅಂತ ಹೇಳಿದ್ರೆ ಇ ನಾಟ್ ಸೆಲ್ ಇಟ್ ಇಸ್ ಪ್ರಪೋರ್ಷನಲ್ ಟು ಕೆ ಇರೋದ್ರಿಂದ ಅದನ್ನು ಕೆ ಮತ್ತು ಡೆಲ್ಟಾ ಜಿ ನಾಟಿಗೆ ರಿಲೇಟ್ ಮಾಡಲಿಕ್ಕೆ ಬರುತ್ತೆ. ಸೊ ದ್ಯಾಟ್ ಇಕ್ವೇಷನ್ ಎಲ್ಲಾದರೂ ನಮಗೆ ಪ್ರಾಬ್ಲಮಲ್ಲಿ ಬೇಕಾದರೆ ವಿ ಶಾಲ್ ಸಿ ದ್ಯಾಟ್. ಓಕೆ, ಸೊ ನನಗೆ ಕಂಪ್ಯೂಟ್ರಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ದರ್ ಫೋರ್ ಐ ಆಮ್ ಜಸ್ಟ್ ಟ್ರೈಯಿಂಗ್ ದ ಆಲ್ಟರ್ನೇಟಿವ್ ವೇ ವಾಟ್ ಬೆಸ್ಟ್ ಕ್ಯಾನ್ ಬಿ ಗಿವನ್. ಅದಕ್ಕೆ ಈ ಥರ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಹೇಗೆ ಅನಿಸುತ್ತೆ ಕಂಪೇರ್ ಟು ದ ಅರ್ಲಿಯರ್ ಮೆಥಡ್? ಇದು ತಿಳಿತದೋ ಇಲ್ವೋ, ಅಥವಾ ಇಲ್ಲಿ ಏನಾದರೂ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಲೆಟ್ ಮಿ ನೋ. ಸೊ ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್? ಐ ಆಮ್ ಜಸ್ಟ್ ಥಿಂಕಿಂಗ್ ಲೈವ್ ಬಂದು ಬೋರ್ಡ್ ಮೇಲೆ ಬರೆದು ಕ್ಲಾಸ್ ಮಾಡೋಣ ಅಂಥೇಳಿ ಅಂದ್ಕೊಳ್ತಿದ್ದೆ. ಬಟ್ ಸ್ಟಿಲ್ ಅದಕ್ಕಿಂತ ಇದು ಈಸಿ ಆಗ್ಬೋದು ನನಗೆ ಅಂಥೇಳಿ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇದು ಏನು ಅನಿಸುತ್ತೆ ಪ್ಲೀಸ್ ಗ್ರೂಪಲ್ಲಾದರೆ ಗ್ರೂಪಲ್ಲಿ, ಅಥವಾ ಓಕೆ ಇಟ್ಸ್ ಬೆಟರ್ ಗ್ರೂಪ್ದಲ್ಲಿ ಅಥವಾ ಪರ್ಸ್ನಲಿ ಮೆಸೇಜ್ ಮಾಡಿ ತಿಳಿಸ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಅಗೇನ್.